ನಮಸ್ಕಾರ ಮೇಷರಾಶಿಯವರೇ, ಜುಲೈ 7ರ ಮಂಗಳವಾರದಿಂದ ಜುಲೈ 10ರ ಶುಕ್ರವಾರದವರೆಗಿನ ಈ 4 ದಿನಗಳು ಸಾಮಾನ್ಯವೆಂದು ಮೇಲ್ನೋಟಕ್ಕೆ ಅನಿಸಿದರೂ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳಿಗೆ ನಾಂದಿ ಹಾಡುವ ಸಾಧ್ಯತೆಯಿದೆ. ಈ ವಿಡಿಯೋದಲ್ಲಿ ಹೇಳಲಿರುವ ವಿಷಯಗಳನ್ನು ಸಂಪೂರ್ಣವಾಗಿ ಕೇಳಿದ ನಂತರ ಇದರಲ್ಲಿ ಯಾವುದೋ ಒಂದು ನನ್ನ ಜೀವನದಲ್ಲೂ ಖಂಡಿತ ನಡೆಯುತ್ತದೆ ಎಂದು ನಿಮಗೆ ಅನಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಜುಲೈ 7ರಿಂದ ಜುಲೈ 10ರ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬೆಳವಣಿಗೆಯು ನಿಧಾನವಾಗಿ ರೂಪುಗೊಳ್ಳಬಹುದು. ಅದು ಉದ್ಯೋಗವಿರಬಹುದು, ಹಣವಿರಬಹುದು, ಒಬ್ಬ ವ್ಯಕ್ತಿಯಾಗಿರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಉತ್ತಮ ಅವಕಾಶವಾಗಿರಬಹುದು. ಆದರೆ ಆ ಬದಲಾವಣೆಯು ಒಂದೇ ಬಾರಿಗೆ ನಿಮ್ಮ ಮುಂದೆ ಬರುವುದಿಲ್ಲ. ಆರಂಭದಲ್ಲಿ ಸಣ್ಣ ಸಣ್ಣ ಲಕ್ಷಣಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಬಹಳಷ್ಟು ಜನರು ಅವುಗಳನ್ನು ಗುರುತಿಸದೆ ಹಾಗೆ ಬಿಟ್ಟುಬಿಡುತ್ತಾರೆ. ಆದರೆ ಆ ಸಣ್ಣ ಲಕ್ಷಣಗಳನ್ನು ಗುರುತಿಸಿದವರೇ ಮುಂದೆ ದೊಡ್ಡ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಮುಖ್ಯವಾಗಿ ಮಂಗಳವಾರದಿಂದ ಶುಕ್ರವಾರದ ಈ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಬಲವಾಗಿ ಯೋಚಿಸುವ ಸಾಧ್ಯತೆ ಕಾಣಿಸುತ್ತಿದೆ. ಇದುವರೆಗೆ ನಿಮ್ಮೊಂದಿಗೆ ಮಾತನಾಡದೆ ದೂರವಿದ್ದ ವ್ಯಕ್ತಿಯಾಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದ್ದ ವ್ಯಕ್ತಿಯಾಗಿರಬಹುದು. ಅವರಿಂದ ಒಂದು ಸಂದೇಶ, ಒಂದು ಫೋನ್ ಕರೆ ಅಥವಾ ಅನಿರೀಕ್ಷಿತವಾಗಿ ಎದುರಾಗುವ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಯಿದೆ. ಆ ಕ್ಷಣದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರವು ಭವಿಷ್ಯದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲೂ ಒಂದು ಬದಲಾವಣೆ ಆರಂಭವಾಗುತ್ತದೆ. ಇದುವರೆಗೆ ಅಸಾಧ್ಯವೆಂದು ತೋರ್ಪಡುತ್ತಿದ್ದ ವಿಷಯವು ಈಗ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಮೂಡುತ್ತದೆ. ಕೆಲವು ದಿನಗಳಿಂದ ನಿಂತುಹೋಗಿದ್ದ ಕೆಲಸವು ಮತ್ತೆ ಆರಂಭವಾಗುವುದು, ಸ್ಥಗಿತಗೊಂಡಿದ್ದ ಮಾತುಕತೆಗಳು ಮುಂದುವರಿಯುವುದು, ಅಥವಾ ಯಾರೋ ಒಬ್ಬರು ನಿಮಗೆ ಸಹಾಯ ಮಾಡಲು ಮುಂದೆ ಬರುವಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಇವೆಲ್ಲವೂ ಕಾಕತಾಳೀಯವಾಗಿ ನಡೆದಂತೆ ಅನಿಸಿದರು. ಇವುಗಳ ಹಿಂದೆ ನಿಮ್ಮ ಭವಿಷ್ಯವನ್ನು ಮತ್ತೊಂದು ದಿಕ್ಕಿಗೆ ಕೊಂಡೊಯ್ಯುವ ಸಂಕೇತ ಅಡಗಿರುವ ಸಾಧ್ಯತೆಯಿದೆ. ಆದರೆ ಇಲ್ಲಿ ಒಂದು ಸಣ್ಣ ಮುನ್ನೆಚ್ಚರಿಕೆಯೂ ಅಗತ್ಯವಿದೆ. ಜುಲೈ 7ರಿಂದ ಜುಲೈ 10ರ ಅವಧಿಯಲ್ಲಿ ನಿಮಗೆ 2 ರೀತಿಯ ಅವಕಾಶಗಳು ಕಾಣಿಸಬಹುದು. ಒಂದು, ತಕ್ಷಣವೇ ನಿಮ್ಮನ್ನು ಆಕರ್ಷಿಸುವ ಅವಕಾಶ. ಮತ್ತೊಂದು, ನಿಧಾನವಾಗಿ ಆದರೆ ಸ್ಥಿರವಾದ ಫಲಿತಾಂಶವನ್ನು ನೀಡುವ ಅವಕಾಶ. ಬಹಳಷ್ಟು ಜನರು ಮೊದಲ ಅವಕಾಶವನ್ನು ಆಯ್ಕೆ ಮಾಡಿಕೊಂಡು ನಂತರ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪ್ರತಿಯೊಂದು ವಿಷಯವನ್ನು ಪ್ರಶಾಂತವಾಗಿ ಪರಿಶೀಲಿಸುವುದು ಒಳ್ಳೆಯದು. ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ, ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ಸಣ್ಣ ಘಟನೆ ಆರಂಭದಲ್ಲಿ ದೊಡ್ಡದಾಗಿ ಅನಿಸದೇ ಇದ್ದರೂ ಕೆಲವು ವಾರಗಳ ನಂತರ ಅದೇ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವಾಗಿ ಬದಲಾಗುವ ಸಾಧ್ಯತೆಯಿದೆ. ಆದ್ದರಿಂದ ಈ ಅವಧಿಯಲ್ಲಿ ಭೇಟಿಯಾಗುವ ವ್ಯಕ್ತಿಗಳು, ಕೇಳುವ ಮಾತುಗಳು ಮತ್ತು ಬರುವ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ವಿಶ್ವವು ಕೆಲವೊಮ್ಮೆ ದೊಡ್ಡ ಬದಲಾವಣೆಗಳನ್ನು ಅತ್ಯಂತ ಸಣ್ಣ ಸಂಕೇತಗಳ ಮೂಲಕವೇ ಪ್ರಾರಂಭಿಸುತ್ತದೆ. ಈಗ ಈ ಬದಲಾವಣೆಗಳು ಮುಖ್ಯವಾಗಿ ಧನ, ಉದ್ಯೋಗ, ವ್ಯಾಪಾರ ಮತ್ತು ಹೊಸ ಅವಕಾಶಗಳ ವಿಷಯದಲ್ಲಿ ಹೇಗೆ ಪ್ರಭಾವ ಬೀರುತ್ತವೆ, ಎಲ್ಲಿ ಜಾಗರೂಕರಾಗಿರಬೇಕು, ಎಲ್ಲಿ ಧೈರ್ಯವಾಗಿ ಹೆಜ್ಜೆ ಇಡಬೇಕು ಎಂಬ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಜುಲೈ 7ರ ಮಂಗಳವಾರದಿಂದ ಜುಲೈ 10ರ ಶುಕ್ರವಾರದವರೆಗಿನ ಈ 4 ದಿನಗಳಲ್ಲಿ ಮೇಷರಾಶಿಯವರ ಮೇಲೆ ಹೆಚ್ಚು ಪ್ರಭಾವ ಬೀರುವ ಅಂಶಗಳಲ್ಲಿ ಧನ್, ಉದ್ಯೋಗ, ವ್ಯಾಪಾರ, ವೃತ್ತಿಜೀವನ ಮತ್ತು ಹೊಸ ಅವಕಾಶಗಳು ಪ್ರಮುಖವಾಗಿ ಕಾಣಿಸುತ್ತಿವೆ. ಆದರೆ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ, ಈ ಅವಧಿಯಲ್ಲಿ ನಿಮಗೆ ಬರುವ ಪ್ರತಿಯೊಂದು ಅವಕಾಶವೂ ಒಂದೇ ರೀತಿ ಇರುವುದಿಲ್ಲ. ಕೆಲವು ಅವಕಾಶಗಳು ಆರಂಭದಲ್ಲಿ ತುಂಬಾ ಆಕರ್ಷಕವಾಗಿ ಕಾಣಿಸುತ್ತವೆ. ಆದರೆ ಅವುಗಳ ಹಿಂದೆ ಅಡಗಿರುವ ವಾಸ್ತವವನ್ನು ಅರ್ಥಮಾಡಿಕೊಳ್ಳದೆ ಮುಂದುವರಿದರೆ ಅಂದುಕೊಂಡ ಫಲಿತಾಂಶ ಬಾರದೇ ಇರಬಹುದು. ಅದೇ ಸಮಯದಲ್ಲಿ ಆರಂಭದಲ್ಲಿ ಸಣ್ಣದಾಗಿ ಕಂಡ ಒಂದು ಅವಕಾಶವು ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಮಟ್ಟಕ್ಕೆ ತಲುಪುವ ಸಾಧ್ಯತೆಯೂ ಇದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಆತುರಕ್ಕಿಂತ ಸೂಕ್ಷ್ಮ ಪರಿಶೀಲನೆ ತುಂಬಾ ಮುಖ್ಯವಾಗುತ್ತದೆ. ನೀವು ಸ್ವಲ್ಪ ಸಮಯದಿಂದ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿದ್ದರೆ, ಈಗ ಪರಿಸ್ಥಿತಿಗಳು ನಿಧಾನವಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ದೊಡ್ಡ ಮೊತ್ತದ ಹಣ ಒಂದೇ ಬಾರಿಗೆ ಬರುವುದಕ್ಕಿಂತ ಆದಾಯಕ್ಕೆ ಹೊಸ ಮಾರ್ಗ ಕಾಣಿಸುವುದು, ಬಾಕಿ ಉಳಿದಿದ್ದ ಪಾವತಿಗಳು ಕೈಸೇರುವುದು, ಅಥವಾ ಈ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈಗ ಫಲಿತಾಂಶ ಸಿಗುವಂತಹ ಬೆಳವಣಿಗೆಗಳು ನಡೆಯಬಹುದು. ಕೆಲವು ಮೇಷರಾಶಿಯವರಿಗೆ ಹೆಚ್ಚುವರಿ ಆದಾಯದ ಬಗ್ಗೆ ಹೊಸ ಆಲೋಚನೆ ಕೂಡ ಬರಬಹುದು. ಆ ಆಲೋಚನೆಯು ಮೊದಲು ಸಣ್ಣದಾಗಿ ಅನಿಸಿದರೂ ಅದನ್ನು ಸರಿಯಾಗಿ ಕಾರ್ಯಗತಗೊಳಿಸಿದರೆ ಭವಿಷ್ಯದಲ್ಲಿ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ನೀಡಬಲ್ಲದು. ಉದ್ಯೋಗ ಮಾಡುತ್ತಿರುವವರಿಗೆ ಈ 4 ದಿನಗಳು ಸ್ವಲ್ಪ ವಿಶೇಷವಾಗಿರುವ ಸಾಧ್ಯತೆಯಿದೆ. ನಿಮ್ಮ ಕೆಲಸದ ವೈಖರಿಯನ್ನು ಯಾರೋ ಒಬ್ಬರು ಮೌನವಾಗಿ ಗಮನಿಸುತ್ತಿರಬಹುದು.
ನೀವು ಪಟ್ಟ ಕಷ್ಟಕ್ಕೆ ತಕ್ಷಣವೇ ಪ್ರಶಂಸೆ ಸಿಗದಿದ್ದರೂ ಸರಿಯಾದ ಸಮಯದಲ್ಲಿ ಅದರ ಮೌಲ್ಯವನ್ನು ಗುರುತಿಸುವ ಸಾಧ್ಯತೆಯಿದೆ. ನಿಮಗೆ ಹೊಸ ಜವಾಬ್ದಾರಿ ನೀಡುವುದು, ಒಂದು ಪ್ರಮುಖ ಕೆಲಸವನ್ನು ಒಪ್ಪಿಸುವುದು ಅಥವಾ ನಿಮ್ಮ ಅಭಿಪ್ರಾಯವನ್ನು ಕೇಳುವಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಅಂತಹ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡಿ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ, ಆದರೆ ಅತಿಯಾದ ಭರವಸೆಗಳನ್ನು ನೀಡಬೇಡಿ. ಸಮತೋಲನದಿಂದ ನಡೆದುಕೊಳ್ಳುವುದು ನಿಮಗೆ ಗೌರವವನ್ನು ತರುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೂ ಸಹ ಈ ಅವಧಿಯು ಭರವಸೆಯನ್ನು ಮೂಡಿಸುವಂತೆ ಕಾಣಿಸುತ್ತಿದೆ. ನೀವು ಹಿಂದೆ ಕಳುಹಿಸಿದ ಅರ್ಜಿಯ ಬಗ್ಗೆ ಮಾಹಿತಿ ಬರಬಹುದು, ಒಂದು ಹಳೆಯ ಪರಿಚಯದ ಮೂಲಕ ಹೊಸ ಅವಕಾಶದ ಬಗ್ಗೆ ತಿಳಿಯುವ ಅವಕಾಶವಿದೆ, ಅಥವಾ ನೀವು ಊಹಿಸದ ದಿಕ್ಕಿನಿಂದ ಒಂದು ಸಂದರ್ಶನದ ಕರೆ ಬರಬಹುದು. ಆದರೆ ಅವಕಾಶ ಬಂದ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಆ ಸಂಸ್ಥೆ ಅಥವಾ ಆ ಕೆಲಸ ಭವಿಷ್ಯದಲ್ಲಿ ನಿಮ್ಮ ಬೆಳವಣಿಗೆಗೆ ಎಷ್ಟು ಸಹಕಾರಿಯಾಗುತ್ತದೆ ಎಂಬುದನ್ನು ಒಮ್ಮೆ ಪರಿಶೀಲಿಸುವುದು ಒಳ್ಳೆಯದು. ಸಣ್ಣ ಲಾಭಕ್ಕಾಗಿ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದು ತುಂಬಾ ಅವಶ್ಯಕ. ವ್ಯಾಪಾರ ಮಾಡುವ ಮೇಷ ರಾಶಿಯವರಿಗೆ ಜುಲೈ 7ರಿಂದ ಜುಲೈ 10 ದಿನಗಳಲ್ಲಿ ಕೆಲವು ಹೊಸ ಪರಿಚಯಗಳು ಲಾಭದಾಯಕವಾಗಿ ಬದಲಾಗಬಹುದು. ಒಬ್ಬ ಹೊಸ ಗ್ರಾಹಕ, ಒಂದು ಹೊಸ ಒಪ್ಪಂದ ಅಥವಾ ಹೊಸ ಆಲೋಚನೆಯು ನಿಮ್ಮ ವ್ಯಾಪಾರವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಸಾಧ್ಯತೆಯಿದೆ. ಆದರೆ ಪಾಲುದಾರಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾತ್ರ ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡ ನಂತರವೇ ಮುಂದುವರಿಯಬೇಕು. ಕೇವಲ ನಂಬಿಕೆಯಿಂದ ಮಾತ್ರವಲ್ಲದೆ ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ಮಾತನಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಈ ಸಣ್ಣ ಮುನ್ನೆಚ್ಚರಿಕೆಯು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಈ ಅವಧಿಯಲ್ಲಿ ಖರ್ಚುಗಳ ವಿಷಯದಲ್ಲೂ ಸ್ವಲ್ಪ ಜಾಗರೂಕರಾಗಿರಬೇಕು. ಅನಗತ್ಯ ವಸ್ತುಗಳಿಗಾಗಿ ಅಥವಾ ಕೇವಲ ಆಕರ್ಷಣೆಗೆ ಒಳಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಕಾಣಿಸುತ್ತಿದೆ. ಒಮ್ಮೆ ಹಣ ಖರ್ಚು ಮಾಡುವ ಮುನ್ನ ಅದು ನಿಜವಾಗಿಯೂ ಅಗತ್ಯವೇ ಎಂಬ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಿ. ಏಕೆಂದರೆ ಈ 4 ದಿನಗಳಲ್ಲಿ ಉಳಿತಾಯ ಮಾಡಿದ ಸಣ್ಣ ಮೊತ್ತವೂ ಸಹ ಮುಂದೆ ತುಂಬಾ ಉಪಯುಕ್ತವಾಗುವ ಪರಿಸ್ಥಿತಿ ಬರಬಹುದು. ಅದೇ ಸಮಯದಲ್ಲಿ ಕೌಟುಂಬಿಕ ಅಗತ್ಯಗಳಿಗೆ ಅಥವಾ ಭವಿಷ್ಯದ ಹೂಡಿಕೆಗೆ ಸಂಬಂಧಿಸಿದ ಖರ್ಚುಗಳು ಉತ್ತಮ ಫಲಿತಾಂಶವನ್ನು ನೀಡಬಲ್ಲವು. ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ಒಬ್ಬರು ನಿಮಗೆ ಅಮೂಲ್ಯವಾದ ಸಲಹೆಯನ್ನು ನೀಡಬಹುದು. ಆರಂಭದಲ್ಲಿ ಆ ಮಾತುಗಳು ಸಾಮಾನ್ಯವೆಂದು ಅನಿಸಿದರೂ ಅವುಗಳನ್ನು ಆಚರಣೆಯಲ್ಲಿ ತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಬದಲಾವಣೆ ಬರಬಹುದು. ಕೆಲವೊಮ್ಮೆ ಯಶಸ್ಸು ದೊಡ್ಡ ನಿರ್ಧಾರಗಳಿಂದ ಬರುವುದಿಲ್ಲ, ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳಿಂದ ಬರುತ್ತದೆ. ಈ 4 ದಿನಗಳು ನಿಮ್ಮಲ್ಲಿ ಅಂತಹ ಒಳ್ಳೆಯ ಅಭ್ಯಾಸಗಳಿಗೆ ಆರಂಭವಾಗಬಹುದು. ಸಮಯವನ್ನು ಸರಿಯಾಗಿ ಬಳಸುವುದು, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸುವುದು ಮುಂತಾದ ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳನ್ನು ನೀಡಬಲ್ಲವು. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಇತರರ ಯಶಸ್ಸನ್ನು ನೋಡಿ ನಿಮ್ಮ ಪ್ರಯಾಣವನ್ನು ಸಣ್ಣದೆಂದು ಭಾವಿಸಬೇಡಿ. ಪ್ರತಿಯೊಬ್ಬರ ಸಮಯವೂ ಬೇರೆಯದೇ ಆಗಿರುತ್ತದೆ. ನಿಮಗೆ ಬರಬೇಕಾದ ಅವಕಾಶವೂ ಸರಿಯಾದ ಸಮಯದಲ್ಲೇ ಬರುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಪರಿಸ್ಥಿತಿ ಬರಬಹುದು. ಆದರೆ ನೀವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಈ ಅವಧಿಯು ನಿಮಗೆ ಒಂದು ಬಲವಾದ ಅಡಿಪಾಯವನ್ನು ಹಾಕಿಕೊಡುತ್ತದೆ. ಒಟ್ಟಾರೆಯಾಗಿ ಜುಲೈ 7ರಿಂದ ಜುಲೈ 10ರವರೆಗೆ ಧನ, ಉದ್ಯೋಗ, ವ್ಯಾಪಾರದ ಅವಕಾಶಗಳ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಆಶಾದಾಯಕವಾದ ಕಾಲ ಕಾಣಿಸುತ್ತಿದೆ. ಆದರೆ ಯಶಸ್ಸು ಕೇವಲ ಅದೃಷ್ಟದಿಂದ ಮಾತ್ರ ಬರುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಶಿಸ್ತು ಕೂಡ ಅಷ್ಟೇ ಅಗತ್ಯ. ಈ 3 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ನೀವು ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು. ಇದುವರೆಗೆ ಧನ, ಉದ್ಯೋಗ ಮತ್ತು ಅವಕಾಶಗಳ ಬಗ್ಗೆ ತಿಳಿದುಕೊಂಡೆವು. ಈಗ ಈ 4 ದಿನಗಳಲ್ಲಿ ಪ್ರೇಮ, ಕುಟುಂಬ, ಸ್ನೇಹ, ನಿಮ್ಮ ಜೀವನಕ್ಕೆ ಮರಳಿ ಬರುವ ವ್ಯಕ್ತಿಗಳು ಹಾಗೂ ಸಂಬಂಧಗಳಲ್ಲಿ ನಡೆಯಲಿರುವ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಜುಲೈ 7ರಿಂದ ಜುಲೈ 10ರವರೆಗಿನ ಈ 4 ದಿನಗಳು ಮೇಷರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲೂ ಕೆಲವು ವಿಶೇಷವಾದ ಬದಲಾವಣೆಗಳನ್ನು ತರಬಹುದು. ಮುಖ್ಯವಾಗಿ ಪ್ರೇಮ, ಕುಟುಂಬ, ಸ್ನೇಹ ಮತ್ತು ಬಾಂಧವ್ಯಗಳು. ಬಹಳ ದಿನಗಳಿಂದ ದೂರವಾಗಿದ್ದ ವ್ಯಕ್ತಿಗಳೊಂದಿಗೆ ಮತ್ತೆ ಒಂದಾಗುವ ಅವಕಾಶಗಳು ಈ ಸಮಯದಲ್ಲಿ ಕಾಣಿಸುತ್ತಿವೆ. ಆದರೆ ಮರಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಲು ಬರುತ್ತಾರೆ ಎಂದು ಭಾವಿಸಬೇಡಿ. ಕೆಲವರು ಒಂದು ಹೊಸ ಆರಂಭಕ್ಕೆ ಕಾರಣವಾಗುತ್ತಾರೆ, ಇನ್ನು ಕೆಲವರು ಒಂದು ಹಳೆಯ ಅಧ್ಯಾಯವನ್ನು ಸಂಪೂರ್ಣವಾಗಿ ಮುಗಿಸಲು ಮಾತ್ರ ಬರುತ್ತಾರೆ. ಈ ವ್ಯತ್ಯಾಸವನ್ನು ಗುರುತಿಸುವ ಬುದ್ಧಿವಂತಿಕೆ ನಿಮಗೆ ಈ 4 ದಿನಗಳಲ್ಲಿ ತುಂಬಾ ಅಗತ್ಯವಿರುತ್ತದೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಆಲೋಚನೆಗಳು ಹೆಚ್ಚಾಗಿದ್ದರೆ ಈಗ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸ್ಪಷ್ಟತೆ ಸಿಗುವ ಸಾಧ್ಯತೆಯಿದೆ.
ನೀವು ಮಾತನಾಡಬೇಕೆಂದು ಅಂದುಕೊಳ್ಳುತ್ತಿರುವ ವ್ಯಕ್ತಿಯಿಂದ ಮೊದಲೇ ಪ್ರತಿಕ್ರಿಯೆ ಬರಬಹುದು, ಅಥವಾ ಬಹಳ ದಿನಗಳಿಂದ ಯಾವುದೇ ಮಾಹಿತಿ ಇಲ್ಲದ ವ್ಯಕ್ತಿ ಒಂದೇ ಬಾರಿಗೆ ನಿಮಗೆ ನೆನಪಿಗೆ ಬರುವಂತೆ ಒಂದು ಘಟನೆ ನಡೆಯಬಹುದು. ಒಂದು ಸಂದೇಶ, ಒಂದು ಕರೆ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಣ್ಣ ಪ್ರತಿಕ್ರಿಯೆ ಅಥವಾ ಅನಿರೀಕ್ಷಿತವಾಗಿ ಎದುರಾಗುವ ಪರಿಸ್ಥಿತಿಯು ಉಂಟಾಗಬಹುದು. ಅಂತಹ ಸಮಯದಲ್ಲಿ ಭಾವುಕರಾಗುವ ಬದಲು ಪ್ರಶಾಂತವಾಗಿ ಯೋಚಿಸುವುದು ತುಂಬಾ ಮುಖ್ಯ. ಪ್ರೀತಿಯಲ್ಲಿರುವ ಮೇಷರಾಶಿಯವರಿಗೆ ಈ ಅವಧಿಯು ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸುವ ಸಮಯವಾಗಿ ಕಾಣಿಸುತ್ತಿದೆ. ಸಣ್ಣ ಸಣ್ಣ ಅಪಾರ್ಥಗಳು ದೂರವಾಗುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ಹೇಳಲಾಗದ ಮಾತುಗಳನ್ನು ಈಗ ಹೇಳುವ ಧೈರ್ಯ ಬರಬಹುದು. ಆದರೆ ಮಾತನಾಡುವ ಸಮಯದಲ್ಲಿ ಕಠಿಣವಾದ ಪದಗಳನ್ನು ಬಳಸದೆ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಸೌಮ್ಯವಾಗಿ ಹೇಳಲು ಪ್ರಯತ್ನಿಸಿ. ಒಂದು ಒಳ್ಳೆಯ ಸಂಭಾಷಣೆಯು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ವಿವಾಹಿತರ ವಿಷಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಮನೆಯಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಅಂತಹ ಸಮಯದಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಗೌರವಿಸುವುದು ಒಳ್ಳೆಯದು. ನಿಮ್ಮ ನಿರ್ಧಾರ ಸರಿಯಾಗಿದ್ದರೂ ಸಹ ಅದನ್ನು ಹೇಳುವ ವಿಧಾನವೂ ಅಷ್ಟೇ ಮುಖ್ಯವಾಗಿರುತ್ತದೆ. ಪ್ರಶಾಂತವಾಗಿ ಮಾತನಾಡಿದರೆ ಸಣ್ಣ ಭಿನ್ನಾಭಿಪ್ರಾಯಗಳೂ ಸಹ ದೊಡ್ಡ ಸಮಸ್ಯೆಗಳಾಗಿ ಬದಲಾಗದಂತೆ ತಡೆಯಬಹುದು. ಸ್ನೇಹಿತರಿಗೆ ಸಂಬಂಧಿಸಿದ ವಿಷಯಗಳಲ್ಲೂ ಒಂದು ಆಸಕ್ತಿದಾಯಕ ಬೆಳವಣಿಗೆ ಕಾಣಿಸುತ್ತಿದೆ. ಬಹಳ ದಿನಗಳಿಂದ ಭೇಟಿಯಾಗದ ಒಬ್ಬ ಸ್ನೇಹಿತ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆ ಪರಿಚಯದ ಮೂಲಕ ನಿಮಗೆ ಒಂದು ಹೊಸ ಅವಕಾಶ, ಒಂದು ಹೊಸ ಆಲೋಚನೆ ಅಥವಾ ನಿಮಗೆ ಉಪಯುಕ್ತವಾದ ಮಾಹಿತಿ ಸಿಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಪರಿಚಯವನ್ನು ನಿರ್ಲಕ್ಷಿಸದೆ ಗಮನಿಸಿ. ಕೆಲವೊಮ್ಮೆ ಒಂದು ಸಣ್ಣ ಪರಿಚಯವೇ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಮಾತುಗಳಿಗೆ ವಿಶೇಷವಾದ ಮೌಲ್ಯವಿರುತ್ತದೆ. ನೀವು ನೀಡುವ ಒಂದು ಸಣ್ಣ ಸಲಹೆಯೂ ಸಹ ಯಾರಿಗಾದರೂ ಉಪಯುಕ್ತವಾಗಬಹುದು. ಅದೇ ರೀತಿ ನಿಮಗೂ ಸಹ ಹಿರಿಯರಿಂದ ಅಥವಾ ಅನುಭವವಿರುವ ವ್ಯಕ್ತಿಯಿಂದ ಅಮೂಲ್ಯವಾದ ಸೂಚನೆ ಸಿಗುವ ಸಾಧ್ಯತೆಯಿದೆ. ಆ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಜೀವನದಲ್ಲಿ ಕೆಲವು ಬದಲಾವಣೆಗಳು ಒಂದು ಒಳ್ಳೆಯ ಸಲಹೆಯಿಂದಲೇ ಆರಂಭವಾಗುತ್ತವೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಜುಲೈ 7ರ ಮಂಗಳವಾರದಿಂದ ಜುಲೈ 10ರ ಶುಕ್ರವಾರದವರೆಗಿನ ಈ 4 ದಿನಗಳಲ್ಲಿ ಕೋಪ ಅಥವಾ ಅಹಂಕಾರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ದಾರಿ ಮಾಡಿಕೊಡಬಹುದು. ನಿಮಗೆ ಅನ್ಯಾಯವಾಗುತ್ತಿದೆ ಎಂದು ಅನಿಸಿದ ತಕ್ಷಣ ಪ್ರತಿಕ್ರಿಯಿಸುವುದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸುವುದು ಒಳ್ಳೆಯದು. ಕೆಲವು ಸಮಸ್ಯೆಗಳನ್ನು ಸಂಯಮದಿಂದ ಪರಿಹರಿಸಿಕೊಳ್ಳಬೇಕು. ಪ್ರತಿಯೊಂದು ವಿಷಯಕ್ಕೂ ತಕ್ಷಣವೇ ಉತ್ತರಿಸಬೇಕಾದ ಅಗತ್ಯವಿಲ್ಲ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯಕ್ಕೆ ಮತ್ತು ಅವರ ಮಾತುಗಳಲ್ಲಿನ ಅನುಭವಕ್ಕೆ ಈ ಸಮಯದಲ್ಲಿ ಮೌಲ್ಯ ನೀಡಿ. ಅವರ ಆಶೀರ್ವಾದ ಅಥವಾ ಪ್ರೋತ್ಸಾಹವು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬುವ ಸಾಧ್ಯತೆಯಿದೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಚರ್ಚೆಗಳು ಅಥವಾ ಒಂದು ಆನಂದದಾಯಕ ವಾರ್ತೆಯನ್ನು ಕೇಳುವ ಅವಕಾಶವೂ ಕೆಲವರಿಗೆ ಕಾಣಿಸುತ್ತಿದೆ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಂಬುವುದು ಒಳ್ಳೆಯದಲ್ಲ. ಹಾಗೆಯೇ ಪ್ರತಿಯೊಬ್ಬರ ಮೇಲೂ ಅನುಮಾನ ಪಡುವುದು ಸರಿಯಾದ ಮಾರ್ಗವಲ್ಲ. ಈ 4 ದಿನಗಳಲ್ಲಿ ನೀವು ಸಮತೋಲನವನ್ನು ಕಾಯ್ದುಕೊಂಡರೆ ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ಅವಕಾಶವಿರುತ್ತದೆ. ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ನೀಡುವ ವ್ಯಕ್ತಿಗಳನ್ನು ಹತ್ತಿರ ಇಟ್ಟುಕೊಳ್ಳಿ. ನಿಮ್ಮ ಶಕ್ತಿಯನ್ನು ಕುಂದಿಸುವ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುವ ವ್ಯಕ್ತಿಗಳನ್ನು ಮಾತ್ರ ಸ್ವಲ್ಪ ದೂರ ಇಡುವುದು ಒಳ್ಳೆಯದು. ಈ ಅವಧಿಯಲ್ಲಿ ಒಂದು ಸಣ್ಣ ಸಹಾಯ ಮಾಡಲು ನಿಮಗೆ ಅವಕಾಶ ಬರಬಹುದು. ಅದು ಹಣದಿಂದ ಇರಬಹುದು, ಮಾತಿನಿಂದ ಇರಬಹುದು ಅಥವಾ ಸಮಯದಿಂದ ಇರಬಹುದು. ನೀವು ಮಾಡುವ ಆ ಸಣ್ಣ ಒಳ್ಳೆಯ ಕೆಲಸವು ಭವಿಷ್ಯದಲ್ಲಿ ಊಹಿಸದ ರೀತಿಯಲ್ಲಿ ನಿಮಗೆ ತಿರುಗಿ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆಯ ಆಲೋಚನೆಗಳೊಂದಿಗೆ ಮುನ್ನಡೆಯಿರಿ. ವಿಶ್ವವು ನಮಗೆ ಮಾಡಿದ ಒಳ್ಳೆಯ ಕೆಲಸವನ್ನು ಎಂದಿಗೂ ವೃಥಾ ಮಾಡುವುದಿಲ್ಲ. ಒಟ್ಟಾರೆಯಾಗಿ ಜುಲೈ 7ರಿಂದ 10ರವರೆಗೆ ಮೇಷರಾಶಿಯವರಿಗೆ ಸಂಬಂಧಗಳು, ಪ್ರೇಮ್, ಕುಟುಂಬ ಮತ್ತು ಸ್ನೇಹದ ವಿಷಯದಲ್ಲೂ ಹೊಸ ತಿಳುವಳಿಕೆಯನ್ನು ತರುವ ಕಾಲವಾಗಿ ಕಾಣಿಸುತ್ತಿದೆ. ಕೆಲವು ಬಾಂಧವ್ಯಗಳು ಮತ್ತಷ್ಟು ಬಲಗೊಳ್ಳಬಹುದು, ಕೆಲವು ಅಪಾರ್ಥಗಳು ದೂರಾಗಬಹುದು ಮತ್ತು ಇನ್ನು ಕೆಲವು ಪರಿಚಯಗಳು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸಬಹುದು. ಆದರೆ ಈ ಬದಲಾವಣೆಗಳಲ್ಲೆಲ್ಲ ನಿಮ್ಮ ತಾಳ್ಮೆ, ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ನಿರ್ಧಾರಗಳೇ ಪ್ರಮುಖ ಪಾತ್ರ ವಹಿಸುತ್ತವೆ. ಈಗ ಕೊನೆಯದಾಗಿ ಪ್ರತಿಯೊಬ್ಬ ಮೇಷರಾಶಿಯವರು ತಪ್ಪದೇ ತಿಳಿದುಕೊಳ್ಳಬೇಕಾದ ಜೀವನದ ಮಾರ್ಗದರ್ಶನ, ದೈವಿಕ ಸಂಕೇತಗಳು, ತಪ್ಪಿಸಬೇಕಾದ ತಪ್ಪುಗಳು ಹಾಗೂ ಈ ಅವಧಿಯನ್ನು ಸಂಪೂರ್ಣವಾಗಿ ನಿಮಗೆ ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳುವ ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 7ರಿಂದ
ಜುಲೈ 10ರವರೆಗಿನ ಮೇಷರಾಶಿಯವರಿಗೆ ಸಂಬಂಧಿಸಿದ ಈ 4 ದಿನಗಳ ಪ್ರಯಾಣವನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಅವಧಿಯು ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುವ ಸಮಯ ಎಂದು ಹೇಳುವುದಕ್ಕಿಂತ ಅದ್ಭುತಗಳಿಗೆ ಅಡಿಪಾಯ ಬೀಳುವ ಸಮಯ ಎಂದು ಹೇಳುವುದು ಹೆಚ್ಚು ಸೂಕ್ತ. ಯಾಕೆಂದರೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಒಂದೇ ದಿನದಲ್ಲಿ ಬರುವುದಿಲ್ಲ. ಅವು ಸಣ್ಣ ಸಣ್ಣ ನಿರ್ಧಾರಗಳು, ಸರಿಯಾದ ಆಲೋಚನೆಗಳು, ಒಳ್ಳೆಯ ಅವಕಾಶಗಳನ್ನು ಗುರುತಿಸುವುದು, ಸರಿಯಾದ ವ್ಯಕ್ತಿಗಳನ್ನು ನಂಬುವುದು ಮತ್ತು ಅವಶ್ಯಕತೆಯಿದ್ದಾಗ ತಾಳ್ಮೆ ತೋರಿಸುವುದು ಮುಂತಾದ ವಿಷಯಗಳೊಂದಿಗೆ ನಿಧಾನವಾಗಿ ಪ್ರಾರಂಭವಾಗುತ್ತವೆ. ಈ 4 ದಿನಗಳು ಸಹ ಅಂತಹ ಆರಂಭಕ್ಕೆ ಸಂಕೇತಗಳಾಗಿ ಕಾಣಿಸುತ್ತಿವೆ. ಈ ಸಮಯದಲ್ಲಿ ನೀವು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಮೊದಲ ಜೀವನದ ಮಾರ್ಗದರ್ಶನ ಏನೆಂದರೆ, ಇತರರೊಂದಿಗೆ ನಿಮ್ಮ ಜೀವನವನ್ನು ಎಂದಿಗೂ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಸ್ನೇಹಿತ ಮುಂದೆ ಹೋಗಿದ್ದಾನೆಂದೋ, ನಿಮ್ಮೊಂದಿಗೆ ಪ್ರಾರಂಭಿಸಿದ ವ್ಯಕ್ತಿ ಈಗ ದೊಡ್ಡ ಮಟ್ಟದಲ್ಲಿದ್ದಾನೆಂದೋ ಬೇಸರಪಡುವ ಅಗತ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯ ಬೇರೆ, ಪ್ರಯಾಣ ಬೇರೆ, ಯಶಸ್ಸು ಬರುವ ವಿಧಾನವೂ ಬೇರೆ. ವಿಶ್ವವು ಪ್ರತಿಯೊಬ್ಬರಿಗೂ ಒಂದೇ ಸಮಯದಲ್ಲಿ ಫಲಿತಾಂಶವನ್ನು ನೀಡುವುದಿಲ್ಲ, ಆದರೆ ಕಷ್ಟಪಡುತ್ತಿರುವವರನ್ನು ಮಾತ್ರ ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಗಮನವನ್ನು ಇತರರ ಜೀವನದ ಮೇಲೆ ಕೇಂದ್ರೀಕರಿಸದೆ ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಎರಡನೇ ಪ್ರಮುಖ ವಿಷಯವೆಂದರೆ ನಿಮ್ಮ ಮಾತು. ಈ ಅವಧಿಯಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಮೌಲ್ಯವಿರುತ್ತದೆ. ಕೋಪದಿಂದ ಆಡಿದ ಒಂದು ಮಾತು ಒಂದು ಒಳ್ಳೆಯ ಬಾಂಧವ್ಯವನ್ನು ದೂರ ಮಾಡಬಹುದು. ಪ್ರೀತಿಯಿಂದ ಆಡಿದ ಒಂದು ಮಾತು ಎಷ್ಟೋ ವರ್ಷಗಳ ಅಪಾರ್ಥವನ್ನು ಸಹ ದೂರ ಮಾಡಬಹುದು. ಅದಕ್ಕಾಗಿಯೇ ಪ್ರತಿಕ್ರಿಯಿಸುವ ಮುನ್ನ ಒಮ್ಮೆ ಯೋಚಿಸಿ. ಮೌನ ಅಗತ್ಯವಿರುವ ಕಡೆ ಮೌನವಾಗಿರಿ. ಮಾತನಾಡಬೇಕಾದ ಕಡೆ ಸ್ಪಷ್ಟವಾಗಿ ಮಾತನಾಡಿ. ಈ ಒಂದು ಸಣ್ಣ ಬದಲಾವಣೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಬಲ್ಲದು. ಮೂರನೇ ವಿಷಯ ಸಮಯ. ಈ 4 ದಿನಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಬಳಸಿಕೊಳ್ಳಲು ಪ್ರಯತ್ನಿಸಿ. ಮುಂಜಾನೆ ತಡವಾಗಿ ಏಳುವುದು, ಮಾಡಬೇಕಾದ ಕೆಲಸಗಳನ್ನು ಮುಂದೂಡುವುದು, ಅನಗತ್ಯ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಯೋಚಿಸುವುದು ಮುಂತಾದ ಅಭ್ಯಾಸಗಳು ನಿಮ್ಮ ಪ್ರಗತಿಯನ್ನು ನಿಧಾನವಾಗಿ ಹಾನಿಗೊಳಿಸುತ್ತವೆ. ಬದಲಾಗಿ ಪ್ರತಿಯೊಂದು ದಿನವೂ ಒಂದು ಸಣ್ಣ ಗುರಿಯನ್ನು ಇಟ್ಟುಕೊಂಡು ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಸಣ್ಣ ಸಣ್ಣ ಯಶಸ್ಸುಗಳು ಒಟ್ಟಾಗಿ ದೊಡ್ಡ ಯಶಸ್ಸನ್ನು ನಿರ್ಮಿಸುತ್ತವೆ. ಆರ್ಥಿಕ ವಿಷಯಗಳಲ್ಲೂ ಒಂದು ಪ್ರಮುಖ ಸೂಚನೆಯಿದೆ. ಈ ಅವಧಿಯಲ್ಲಿ ನಿಮಗೆ ಬರುವ ಪ್ರತಿಯೊಂದು ಆದಾಯವನ್ನು ತಕ್ಷಣವೇ ಖರ್ಚು ಮಾಡದೆ ಸ್ವಲ್ಪ ಮೊತ್ತವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಒಳ್ಳೆಯದು. ಏಕೆಂದರೆ ಉಳಿತಾಯ ಎಂಬುದು ಕೇವಲ ಹಣವನ್ನು ಸಂಗ್ರಹಿಸುವುದಲ್ಲ, ಅದು ಮನಃಶಾಂತಿಯನ್ನೂ ನೀಡುತ್ತದೆ. ಅಗತ್ಯವಿರುವ ಸಮಯದಲ್ಲಿ ಕೈಯಲ್ಲಿರುವ ಸಣ್ಣ ಮೊತ್ತವೂ ಸಹ ದೊಡ್ಡ ಸಹಾಯವಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ಸಂಪಾದನೆಯೊಂದಿಗೆ ಉಳಿತಾಯವನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ 4 ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನೂ ಸಹ ನಿರ್ಲಕ್ಷಿಸಬೇಡಿ. ಕೆಲಸ ಎಷ್ಟೇ ಪ್ರಮುಖವಾಗಿದ್ದರೂ ದೇಹವು ಸಹಕರಿಸದಿದ್ದರೆ ಯಾವುದೇ ಯಶಸ್ಸಿಗೂ ಮೌಲ್ಯವಿರುವುದಿಲ್ಲ. ಸರಿಯಾದ ನಿದ್ರೆ, ಸಮಯಕ್ಕೆ ಸರಿಯಾಗಿ ಊಟ, ಸ್ವಲ್ಪ ಸಮಯ ನಡಿಗೆ ಅಥವಾ ವ್ಯಾಯಾಮ ಮಾಡುವಂತಹ ಸಣ್ಣ ಅಭ್ಯಾಸಗಳು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತರುತ್ತವೆ. ಆರೋಗ್ಯ ಚೆನ್ನಾಗಿದ್ದರೆ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯೂ ಹೆಚ್ಚುತ್ತದೆ. ಆಧ್ಯಾತ್ಮಿಕವಾಗಿಯೂ ಈ ಅವಧಿಯು ನಿಮಗೆ ಒಳ್ಳೆಯ ಸಂಕೇತಗಳನ್ನು ನೀಡುತ್ತಿದೆ. ಪ್ರತಿದಿನ ಕೆಲವು ನಿಮಿಷಗಳು ಪ್ರಶಾಂತವಾಗಿ ಕುಳಿತು ದೇವರನ್ನು ಸ್ಮರಿಸಿ. ನಿಮಗೆ ಇಷ್ಟವಾದ ದೈವ ನಾಮವನ್ನು ಜಪಿಸಿ. ಮನೆಯಲ್ಲಿ ದೀಪವನ್ನು ಹಚ್ಚಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆ ಮಾತ್ರವಲ್ಲ, ಮನಸ್ಸಿಗೆ ಪ್ರಶಾಂತತೆಯನ್ನೂ ನೀಡುತ್ತದೆ. ಪ್ರಶಾಂತವಾದ ಮನಸ್ಸು ಯಾವಾಗಲೂ ಸರಿಯಾದ ನಿರ್ಧಾರಗಳ ಕಡೆಯೇ ನಡೆಸುತ್ತದೆ. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಈ 4 ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ಭಯದಿಂದ ತಿರಸ್ಕರಿಸಬೇಡಿ. ಅದೇ ಸಮಯದಲ್ಲಿ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದೆ ಒಪ್ಪಿಕೊಳ್ಳಲು ಬೇಡಿ. ಅವಕಾಶ ಬಂದಾಗ ಪ್ರಶಾಂತವಾಗಿ ಯೋಚಿಸಿ. ನಿಮ್ಮ ಸಾಮರ್ಥ್ಯವನ್ನು ನಂಬಿ, ಅಗತ್ಯವಿದ್ದರೆ ಅನುಭವವಿರುವ ವ್ಯಕ್ತಿಯ ಸಲಹೆ ಪಡೆದುಕೊಳ್ಳಿ. ಆದರೆ ಅಂತಿಮ ನಿರ್ಧಾರವನ್ನು ಮಾತ್ರ ನಿಮ್ಮ ಸ್ವಂತ ಆಲೋಚನೆಯಿಂದಲೇ ತೆಗೆದುಕೊಳ್ಳಿ. ಏಕೆಂದರೆ ನಿಮ್ಮ ಜೀವನವನ್ನು ನಿಮಗಿಂತ ಚೆನ್ನಾಗಿ ಯಾರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜುಲೈ 7ರಿಂದ ಜುಲೈ 10ರ ಕೊನೆಯಲ್ಲಿ ನೀವು ಒಂದು ವಿಷಯವನ್ನು ಗುರುತಿಸಬೇಕು. ಬದಲಾವಣೆ ಹೊರಗಿನಿಂದ ಬರಬೇಕೆಂದು ಕಾಯುವುದಕ್ಕಿಂತ ಬದಲಾವಣೆಗೆ ನೀವು ಸಿದ್ಧರಾಗಿರುವುದು ತುಂಬಾ ಮುಖ್ಯ. ನಮ್ಮ ಆಲೋಚನೆಗಳು ಬದಲಾದರೆ ನಿರ್ಧಾರಗಳು ಬದಲಾಗುತ್ತವೆ. ನಿರ್ಧಾರಗಳು ಬದಲಾದರೆ ಅಭ್ಯಾಸಗಳು ಬದಲಾಗುತ್ತವೆ. ಅಭ್ಯಾಸಗಳು ಬದಲಾದರೆ ಜೀವನವೇ ಬದಲಾಗುತ್ತದೆ. ಆದ್ದರಿಂದ ಈ ಕಾಲವನ್ನು ಒಂದು ಹೊಸ ಆರಂಭವಾಗಿ ಸ್ವೀಕರಿಸಿ. ಈ ಹಿಂದೆ ನಡೆದ ತಪ್ಪುಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಮುಂದಿರುವ ಅವಕಾಶಗಳನ್ನು ಗುರುತಿಸಿ ಧೈರ್ಯವಾಗಿ ಮುನ್ನಡೆಯಿರಿ. ಈ 4 ದಿನಗಳು ನಿಮಗೆ ನೀಡುವ ಅಸಲಿ ಸಂದೇಶ ಒಂದೇ: ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ.
ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಕಂಡರೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ಫಲಿತಾಂಶ ಖಂಡಿತ ಬಂದೇ ಬರುತ್ತದೆ. ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಒಟ್ಟಾಗಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಪ್ರತಿ ಮುಂಜಾನೆಯನ್ನು ಒಂದು ಹೊಸ ಅವಕಾಶವಾಗಿ ನೋಡಿ. ಪ್ರತಿ ಸವಾಲನ್ನು ಒಂದು ಹೊಸ ಪಾಠವಾಗಿ ಸ್ವೀಕರಿಸಿ. ಆಗ ಯಶಸ್ಸು ನಿಮ್ಮ ಕಡೆಗೆ ಬರುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಅನಿಸಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರಲ್ಲಿ ಮೇಷರಾಶಿಯವರಿದ್ದರೆ ಅವರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ. ಇಂತಹ ರಾಶಿಫಲಗಳು ಮತ್ತು ಜೀವನದ ಮಾರ್ಗದರ್ಶನ ವಿಡಿಯೋಗಳನ್ನು ಪ್ರತಿದಿನ ನೋಡಲು ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿ ಶುಭ, ಯಶಸ್ಸು, ಆನಂದ ತುಂಬಿರಲಿ ಎಂದು ಮನಸ್ಫೂರ್ತಿಯಾಗಿ ಹಾರೈಸುತ್ತಾ ಮತ್ತೆ ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.